ನನ್ನ ಜೊತೆಗೆ ಕಾರ್ತಿಕ್ ಇಸ್ ಬ್ಯಾಕ್ ವಿತ್ ಅ ಬ್ಯಾಂಗ್. ನಮಸ್ಕಾರ ವೀಕ್ಷಕರೇ. ಹಾಯ್ ಮೇಡಮ್, ಹೇಗಿದ್ದೀರಿ? ನಾನ್ ಸೂಪರ್ ಆಗಿದೆ, ನೀವ್ ಹೇಗಿದ್ದೀರಾ? ನಿನ್ನೆ ಮ್ಯಾಚ್ ನೋಡಿ ಎಷ್ಟು ಖುಷಿ ಆಗಿದೆ. ನಿನ್ನೆ ಆಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಚ್ ನೋಡಿ ನನ್ಗಂತೂ ಎರಡು ಕಣ್ ಸಾಲ್ತಿಲ್ಲ. ಯಾಕಂದ್ರೆ ಚಪಾಕ್ನಲ್ಲಿ 17 ವರ್ಷದ ನಂತರ ನಾವು ಚೆನ್ನೈನ ಅವ್ರದೇ ಅಡ್ಡಾದಲ್ಲಿ ಹೊಡೆದಾಕ್ ಬಂದಿದ್ದೇವೆ. ಸೊ ಫುಲ್ ಖುಷಿ ಆಗಿದೆ. 2008ರಲ್ಲಿ ವಿನ್ ಆಗಿದ್ದು, ಅದಾದ್ಮೇಲೆ ಇದೆ 2025 ಪ್ರಾಬಬ್ಲಿ 8 ಮ್ಯಾಚ್ಗಳನ್ನ ಅವ್ರ ಜೊತೆ ಆಡಿ ಬರೀ ಒಂದು ಮ್ಯಾಚ್ ಅಲ್ಲಿ ನಾವು ವಿನ್ ಆಗಿದ್ವಿ ಅಷ್ಟೇ. ಎಲ್ಲಾ ಮ್ಯಾಚ್ ಅವರೇ ವಿನ್ ಆಗಿದ್ರು. ಸೊ ನಿನ್ನೆ ಸಿಕ್ಕಿದಂತಹ ವಿಕ್ಟ್ರಿ ಏನಿದೆ, IPL ಕಪ್ ಸಿಕ್ಕದಷ್ಟೇ ಖುಷಿ ಆಗಿದೆ. ಏನೋ ಗೊತ್ತಿಲ್ಲ, ನಾನು ಮೊದಲೇ ಹೇಳ್ತಿದ್ದೆ ನಿಮಗೆ, ಫಿಲ್ ಸಾಲ್ಟ್ ಬಂದ ನಂತರ ಯಾಕೋ ನಮ್ಮ ತಂಡದಲ್ಲಿ ಸ್ವಲ್ಪ ನಮಕ್ಕು ಉಪ್ಪು ಜಾಸ್ತಿ ಆಗಿದೆ, ಒಂದು ಸಪ್ಪೆದಂತ ಟೀಮ್ ರುಚಿ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ನಿನ್ನೆ ಫಿಲ್ ಸಾಲ್ಟ್ ಅವರು ಕೂಡ ಪವರ್ ಪ್ಲೇಯರ್ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ರು. ಬಟ್ MS ಧೋನಿ ಅವ್ರ ವಿಕೆಟ್ ಕೀಪಿಂಗ್ ನಿಮಗೆ ಗೊತ್ತೇ ಇದೆ. ಅವ್ರಿಗೆ ಕಣ್ ಮಿಟ್ಸೋದ್ರಲ್ಲೇನೆ ಅವರು ಸ್ಟಂಪ್ ಔಟ್ ಮಾಡುವಂಥ ತಾಕತ್ ಇರುವಂಥ ಒಬ್ಬ ವಿಕೆಟ್ ಕೀಪರು. ಸೊ ನಿನ್ನೆ ಅವರು 0.12 ಏನು ಸೆಕೆಂಡಲ್ಲಿ ವಿಕೆಟ್ ತೆಗೆದ್ರು ಇವ್ರದ್ದು, ಫಿಲ್ ಸಾಲ್ಟ್ ಅವ್ರದ್ದು. ಬಟ್ ಅಲ್ಲಿಂದ ಸ್ವಲ್ಪ ಸ್ಕೋರ್ ಆ್ಯಕ್ಚುಲಿ ನಿನ್ನೆ ಹೇಳ್ಬೇಕಾದ್ರೆ, ನಿನ್ನೆ ನಮ್ಮ RCB ಅವ್ರ ಬ್ಯಾಟಿಂಗ್ ಆಡೋದು ನೋಡಿದ್ರೆ 200+ ಒಂದು 250 ಹೋಗುತ್ತೇನೋ. ನೆನ್ನೆ ಪ್ರೆಡಿಕ್ಷನ್ ಅಷ್ಟೇ, ನಾವು ನೆನ್ನೆ ಗೆಸ್ಟ್ ಬಂದಿದ್ರು, ಪ್ರೆಡಿಕ್ಟ್ ಮಾಡಿದ್ರು ಅಷ್ಟೇ, 200+ ಕೊಟ್ಟರೆ ಚೆನ್ನಾಗಿರುತ್ತೆ, 200 ಕೊಟ್ಟರು ಚೆನ್ನಾಗಿರುತ್ತೆ. ಆ್ಯಂಡ್ ಪವರ್ ಪ್ಲೇ ಏನಿದೆ, ಪವರ್ ಪ್ಲೇನಲ್ಲಿ ಒಂದು 90 ಮೇಲೆ ದಾಡಬೇಕು, ಅವಾಗ ಸಖತ್ತಾಗಿರುತ್ತೆ ಆಟ, ಅವಾಗ ಗ್ರಿಪ್ ಸಿಗುತ್ತೆ ಅಂತ. ಆ್ಯಂಡ್ ಆ್ಯಕ್ಚುಲಿ ಸ್ವಲ್ಪ ಹಾರ್ಟ್ಗೆ ಬೇಜಾರಾಗಿದ್ದು ನಾವು ಟಾಸ್ ಗೆದ್ದಿಲ್ಲ. ಬಟ್ ಎಷ್ಟೋ ಜನ ಭಯಪಟ್ಟರು, ಅಯ್ಯೋ ಟಾಸೇ ಸೋತ್ವಿ, ಮ್ಯಾಚ್ ಹೇಗೆ ಅಂತ. ಬಟ್ ಆದರೂ ನಮ್ಮ ಲಾಯಲ್ ಫ್ಯಾನ್ಸು ಈ ಸಲ ಕಪ್ ನಮ್ಮದೇ ಅನ್ನೋ ಘೋಷವಾಕ್ಯವನ್ನು ಇಟ್ಕೊಂಡು, ಚಪಾಕ್ನಲ್ಲೂ ಕೂಡ ನಿನ್ನೆ RCB ಬೆಂಗಳೂರು ಸ್ಟೇಡಿಯಮಲ್ಲೇ ಆಡಿದ ರೀತಿನೇ ಇತ್ತು. ನಿನ್ನೆ ಚಪಾಕ್ನಲ್ಲೂ ಕೂಡ ಎಷ್ಟೋ ಜಗಳಗಳಾದವು, ಏನೇನೋ ಫುಲ್ ಮಜಾ ಇತ್ತು ಆ್ಯಕ್ಚುಲಿ ನಿನ್ನೆ ಮ್ಯಾಚು. ನಂತರ ನಿನ್ನೆ ಮ್ಯಾಥ್ಯೂಸ್ ಹೆಡನ್ ಅವರು, ಆಸ್ಟ್ರೇಲಿಯಾದ ಪ್ಲೇಯರು ಮ್ಯಾಥ್ಯೂಸ್ ಹೆಡನ್ ಅವರು ಕೂಡ ಹೇಳಿದರು ಪಿಚ್ ರಿಪೋರ್ಟ್ ಬಂದಾಗ. ಪಿಚ್ ರಿಪೋರ್ಟ್ನಲ್ಲಿ 200+ ಅಲ್ಲ 175+ ಮೇಲೆ ಹೊಡೆದ್ರೆ ಒಂದು ಸುರಕ್ಷಿತ, ಆ ಸ್ಕೋರ್ ಟಾರ್ಗೆಟ್ ಕೊಟ್ಟರೆ 175+ ಮೇಲೆ CSK ಆದರೂ ಆಗಿರ್ಬೋದು, RCB ಅವರು ಆಗಿರ್ಬೋದು. ಬಟ್ ಟಾಸ್ ಸೋತು ನಮ್ಮವ್ರು ಮೊದಲಿಗೆ ಬ್ಯಾಟಿಂಗ್ ತಗೊಂಡಿದ್ದು. ಸೊ ಚೇಸಿಂಗ್ ತಗೊಂಡಿದ್ರು, ಬಿಕಾಸ್ ಆಕ್ಚುಲಿ ಚೇಸಿಂಗ್ ಫೇವರ್ ಇತ್ತು. ಶುಭಮ್ ದುಬೆ ಒಳ್ಳೆ ಆಟಗಾರ ಇದ್ರು. ಶುಭಮ್ ದುಬೆ ಆಗಿರ್ಬೋದು, ಋತುರಾಜ್ ಗಾಯಕ್ವಾಡ್, ತ್ರಿಪಾಠಿ, ನಂತರ ಧೋನಿ, ಜಡೇಜಾ. ಸೊ ಒಳ್ಳೆ ಸ್ಟ್ರಾಂಗ್ ಟೀಮು. ಯಾಕೆ ನಿನ್ನೆ ದಬಾಕೊಂತ ಗೊತ್ತಿಲ್ಲ, ಬಟ್ ಚಪಾಕ್ನಲ್ಲಿ ಮಾತ್ರ ಚಪಕ್ ಅಂತಾನೆ ತಿಂದ್ವಿ ಅವ್ರನ್ನ RCB ಅವರು. ಸೊ ಚೆನ್ನಾಗೇ ಆಡಿದ್ರಿ ನಿನ್ನೆ ಆಕ್ಚುಲಿ ಹೇಳ್ಬೇಕಂದ್ರೆ. And Rajat Patidar again proved himself. ರಜತ್ ಪಾಟಿದಾರ್ ಮತ್ತೆ captain. ನಾಯಕತ್ವದ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. 2 ಮ್ಯಾಚಲ್ಲಿ 2 ಕಂಟಿನ್ಯೂ ವಿನ್ನಿಂಗ್, ಅದು ಬಲಿಷ್ಠ ತಂಡಗಳ ಜೊತೆಗೇನೆ. KKR ತಂಡದ ಜೊತೆಗೂ ಮೊದಲೇ ಮ್ಯಾಚ್ ಗೆಲ್ಲಿಸಿಕೊಟ್ಟಾಗಲೇ ಒಂದು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದ್ರು. ಬಟ್ ಆದ್ಮೇಲೆ CSK ತಂಡದೊಂದಿಗೆ ಇವತ್ತು ಮತ್ತೆ ಬ್ಯಾಕ್ ಟು ಫೈರ್. 50 ಹೊಡೆದವ್ರೆ, 50+ ನಿನ್ನೆ ರಜತ್ ಪಾಟಿದಾರ್ ಅವರು. ಬ್ಯಾಟಿಂಗ್ ಅಂತೂ ನೋಡೋಕೆ ನಿಜ ಚುಮ್ಮ ಅದ್ರದ್ದಿಲ್ಲ ನಿನ್ನೆ ಆಕ್ಚುಲಿ ಹೇಳ್ಬೇಕಂದ್ರೆ. ಆಕ್ಚುಲಿ ಹೆದರ್ಕೊಂಡ್ರು. ಬಟ್ ಆದ್ರೆ CSK ಪ್ಲಸ್ ಪಾಯಿಂಟ್ ಆಗಿದ್ದು ಸ್ಪಿನ್ ಬೌಲರ್ಸ್ ಇದ್ರು. ಸೊ ಆ ಬೌಲರ್ಸ್ನ ನಮ್ಮವ್ರು ಹೇಗೆ ಫೇಸ್ ಮಾಡ್ತಾರೆ, ಆ್ಯಂಡ್ ನಮ್ಮಲ್ಲಿ ಇದ್ದಂಥ ಫಾರಿನ್ ಪ್ಲೇಯರ್ಸ್ ಏನಿದ್ರು, ಸೊ ಸ್ಪಿನ್ ಬಾಲ್ಸ್ಗೆ ನಿಂತ ಹಂಗೆ, ಇಲ್ಲ ಅಂದ್ರೆ ಒಬ್ರೇನಾದ್ರು ಹೋದ್ರು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗುತ್ತೆ ಅಂತಾನೆ ಅನ್ಕೊಂಡಿದ್ದು. ಇಲ್ಲ, ಅಪ್ ಟು 7 ವಿಕೆಟ್ಸ್ ವರೆಗೂ ನಮ್ಮವ್ರು ಆಡಿದ್ದಾರೆ ನಿನ್ನೆ. ಅದೇ ಹೇಳಿದ್ದು, ನಾವು ಅನ್ಕೊಂಡಿದ್ ಹಂಗೆ, ಬಟ್ ಆರ್ ಪ್ರೆಡಿಕ್ಷನ್ ಬಿಕೇಮ್ ರಾಂಗ್ ಅಂಡ್ ಟರ್ನ್ಡ್ ಗುಡ್. ನಿನ್ನೆ ಮಾತ್ರ ನಿರೀಕ್ಷೆ ಹುಸಿ ಮಾಡಿಬಿಟ್ರು. ನಿಜ ನಮ್ಮ ಟೀಮು ಚೆನ್ನೈ ಜೊತೆ ಗೆಲ್ಲೋದಿಲ್ವೋ ಅನ್ನೋ ಒಂದು ಭಾರಿ ಇದ್ರಲ್ಲಿದ್ವಿ, ಗೊಂದಲದಲ್ಲಿದ್ವಿ. ಬಟ್ ಸ್ಪಿನ್ನರ್ಸ್ಗಳು ಹೇಗಾಡ್ತಾರೆ, ಸ್ಪಿನ್ನಿಂಗ್ ಹೇಗಾಗ್ತಾರೆ ಅನ್ನೋದೆಲ್ಲ ಸಾಕಷ್ಟು ಜನರು ನಿರೀಕ್ಷೆ ಇತ್ತು. ಬಟ್ ಸ್ಪಿನ್ನಿಂಗು ಕೂಡ ನಿನ್ನೆ ನಮ್ಮ ಹ್ಯಾಸಲ್ವುಡ್ ಅವರಾಗಿರ್ಬೋದು ಫೇಸ್ ಬೌಲರು, ನಂತರ ನಮ್ಮ ಕೃಣಾಲ್ ಪಾಂಡೆ ಅವರಾಗಿರ್ಬೋದು, ಚೆನ್ನಾಗಿ ಹಾಕಿದ್ರು ನಿನ್ನೆ, ಒಳ್ಳೆ ಬೌಲಿಂಗ್. ಭುವಿ ಕಮ್ ಬ್ಯಾಕ್ ಆಗಿದ್ದಾರೆ ತಂಡಕ್ಕೆ. ಲಾಸ್ಟ್ ಓವರ್ಸ್ ಕೊಟ್ರು. ನಮ್ಮ ಯಶ್ ದಯಾಳ್ ಅಂತೂ ನಿನ್ನೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅನ್ನೋಂಗೆ ಒಳ್ಳೆ ಬೌಲಿಂಗ್ ಹಾಕಿ ಯಶ್ ದಯಾಳ್ ಅವರು ಕೂಡ ಒಳ್ಳೆ ಸಿಂಹ ಸ್ವಪ್ನರಾಗಿ ಕಾಡಿದ್ರು CSKಗೆ. ಶಿವಮ್ ದುಬೆ ಅವ್ರದ್ದು ಬೋಲ್ಡ್ ತೆಗೆದ್ರು. ರಚಿನ್ ರವೀಂದ್ರ ಅವರು 41 ರನ್ ಚಚ್ಚಿದ್ರು ನಿನ್ನೆ ಆಕ್ಚುಲಿ ಹೇಳ್ಬೇಕಂದ್ರೆ ರಚಿನ್ ರವೀಂದ್ರ ಅವರು. ಬಟ್ 41 ರನ್ನು ಇನ್ನೇನು 50 ಹೊಡಿತಾರೆ ಬನ್ನಿ. ರಚಿನ್ ರವೀಂದ್ರ ಇಸ್ ವೆರಿ ಡೇಂಜರಸ್ ಬ್ಯಾಟ್ಸ್ಮನ್. ಎಲ್ಲೋ ಮ್ಯಾಚ್ ಗೆಲ್ಸ್ಕೊಟ್ರು ಹೇಳಕ್ ಬರೋದಿಲ್ಲ ಅಂತ ಎಷ್ಟೋ ಹೆದರಿಕೆ ಇತ್ತು. ಸ್ಟಾರ್ಟಿಂಗ್ ಒಂದು 2 ವಿಕೆಟ್ ಹೋದಾಗ CSK ಸೋಲುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ರಚಿನ್ ರವೀಂದ್ರ ಇದ್ರಲ್ಲ ಅಪೋಸಿಟ್ ಅಲ್ಲಿ. ಸೊ ರಚಿನ್ ರವೀಂದ್ರ ಅವರು ಯಾವಾಗ ಬೋಲ್ಡ್ ಹೋದ್ರು, ಇಡೀ ಸ್ಟೇಡಿಯಮ್ಮೇ ಚೀರಿ ನೋಡ್ಬೇಕು ನೀವು. RCB ಅನ್ನೋದು ಇನ್ನೂ ಕಿವಿ ಕೇಳುತ್ತೆ. ಅಷ್ಟು ಚೆನ್ನಾಗಿ ನಿನ್ನೆ ಚಪಾಕ್ನಲ್ಲಿ ನಮ್ಮ ಹುಡುಗರು ಚೆನ್ನಾಗಿ ಆಡಿದ್ರು ಆಕ್ಚುಲಿ ಹೇಳ್ಬೇಕಂದ್ರೆ, ನಮ್ಮ RCB ಹುಡುಗರು. ಬಟ್ CSK ಐ ಮೀನ್ ಡೆಂಟ್ ಎಕ್ಸ್ಪೆಕ್ಟ್ CSK ಅಷ್ಟು ಕಡಿಮೆ ಮೊತ್ತ, ಆದರೆ 50 ರನ್ಸ್ ಇಂದ ಔಟ್ ಆಗಿರೋದು. ಸೊ
ಸೊ ಸಿ ಎಸ್ ಕೆ ಈ ಮೊದಲು ಮುಂಬೈ ತಂಡದೊಂದಿಗೆ 45 ರನ್ 46 ರನ್ ಅಂತರದಲ್ಲಿ ಸೋತಿದ್ರು. ಅದಾದ ಬಳಿಕ ಇದೇ 50 ರನ್ಸಿಂದ ಅಂತರದಿಂದ ಸೋತಿರುವಂಥದ್ದು. ಸೊ ಚಪಾಕ್ನಲ್ಲಿ ಯಾವತ್ತಲೂ ಚೆನ್ನೈನವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ನಿನ್ನೆ ನಮ್ಮ CSK MI ಜೊತೆ ವಿನ್ ಆಯ್ತಲ್ಲ. ಅಲ್ಲಲ್ಲ, ಸಿ ಎಸ್ ಕೆ MI ಜೊತೆ ಈ ಹಿಂದಿನ ಸೀಸನ್ ಹೇಳ್ತಾ ಇರೋದು. ಹಿಂದಿನ ಸೀಸನ್ ಅಲ್ಲಿ ಚಪಾಕಲ್ಲಿ ಲಾಸ್ಟ್ 50 ರನ್ಸ್ ಇಂದ ಇವಾಗ ನಾವು ಗೆದ್ದಿದ್ದೇವೆ ಅಂತರದಿಂದ 50 ರನ್ ಅಂತದ್ರಿಂದ. ಬಟ್ ಮುಂಬೈ ಜೊತೆಗೆ ಮುಂಬೈ ಜೊತೆಗೆ ಇದು ಯಾವುದು CSK ಮ್ಯಾಚ್ ಇದ್ದಾಗ CSK ದವರು 45-46 ರನ್ ಅಂತರದಿಂದ ಸೋತಿದ್ರು. ಅದೇ ಲಾಸ್ಟ್ ಅವ್ರದ್ದು ರೆಕಾರ್ಡ್ ಇತ್ತು. ಅದಾದ ಬಳಿಕ ಈಗ RCB ಜೊತೆ ಒಂದು 50 ರನ್ ಅಂತರದಿಂದ ಸೋತಿರೋದು. ಸೊ ಧೋನಿ ಅವರು ವಿಕೆಟ್ ಕೀಪಿಂಗ್ ನೋಡಿದ್ರ ನಿನ್ನೆ? ಕಣ್ ಪಿಟ್ಕಿಸೋದ್ರಲ್ಲೇನೆ ಸ್ಟಂಪ್ ಔಟ್ ಮಾಡಿಬಿಟ್ರು. ಮೊನ್ನೆ ಸೂರ್ಯಕುಮಾರ್ ಯಾದವ್ ಅವ್ರದ್ದಾಗಿರ್ಬೋದು ಮುಂಬೈ ಟೀಮ್ದು, ನಂತರ ಇವಾಗ ನಮ್ಮ ಫಿಲ್ ಸಾಲ್ಟ್ ಇದನ್ನಂತೂ ಕಂಟಿನ್ಯೂ ಮಾಡೋಣ. ಬಿಕಾಸ್ ನಾವೆಷ್ಟು ಜೋಶಲ್ಲಿ ನಾವೆಷ್ಟು ಹ್ಯಾಪಿಯಾಗಿ RCB ಗೆಲ್ತು ಅನ್ನೋ ಖುಷಿಯಲ್ಲಿ ಇದೀವೋ ಅದೇ ಖುಷಿನಲ್ಲಿ ವ್ಯೂವರ್ಸ್ ಕೂಡ ಇದ್ರು. ಸೊ ಹೇಗಿದೆ ಪಬ್ಲಿಕ್ ರಿಯಾಕ್ಷನ್? ನೆನ್ನೆ ಮ್ಯಾಚ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಂತೂ ನಮಗಂತೂ ನೋಡಿ ಸಾಕಾಗಿ ಹೋಗಿದೆ ನಿನ್ನೆ. ಆಕ್ಚುಲಿ ಸಿಕ್ಕಾಪಟ್ಟೆ CSK RCB ಏನದು ಪ್ರತಿ ಸಲ ಮೇಮ್ಸ್ ಗಳು ಇದ್ದೇ ಇರ್ತಲ್ಲ ನೋಡೋದು. ಸೊ ನಾವೇ ಇಷ್ಟು ಖುಷಿ ಪಡ್ತಿದೀವಿ. ಸೊ ಪಬ್ಲಿಕ್ ರಿಯಾಕ್ಷನ್ ನೋಡ್ರೆ ಇನ್ನಷ್ಟು ನಮ್ಮ ಖುಷಿ ದುಪ್ಪಟ್ಟಾಗುತ್ತೆ. ಸೊ ಹೇಗಿದೆ ಪಬ್ಲಿಕ್ ರಿಯಾಕ್ಷನ್? ಟೇಕ್ ಅ ಲುಕ್. ಸಾಲ್ಟ್ ಬ್ಯಾಟಿಂಗ್ ಚೆನ್ನಾಗಿತ್ತು ಓಪನಿಂಗಿಂದ. ನಾನು ಲಾಸ್ಟ್ ತನಕ ನೋಡಿದೆ. ನನಗೆ ತುಂಬ ಇಷ್ಟ ಆಗಿರೋದು ಬೌಲಿಂಗ್ ಡಿಪಾರ್ಟ್ಮೆಂಟ್. ಯಾಕಂದರೆ ಈ 17 ಇಯರ್ಸಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಆವ್ರೇಜ್ ಆಗಿತ್ತು. ಈ ವರ್ಷ ಈ ಸಲ ಕಪ್ ನಮ್ಮದೇ ಅಂತ ಒಂದು ನಂಬಿಕೆ ಬಂದಿದೆ. ಓಕೆ. ಎಸ್ಪೆಷಲಿ ನಮ್ಮ RCB ಫ್ಯಾನ್ಸ್ಗೆ ಕಪ್ಪು ಗೆಲ್ಲೋದಕ್ಕಿಂತ ಹೆಚ್ಚಾಗಿ CSK ಎದುರು ಗೆದ್ದಾಗ ಸಖತ್ ಖುಷಿ ಆಗುತ್ತೆ. ಖುಷಿ ಅಂತ ಎಲ್ಲ ಟೀಮಲ್ಲೂ ಗೆದ್ರೆ ಖುಷಿನೇ. ಬಟ್ ಚೇಪಾಕಲ್ಲಿ ನಿನ್ನೆ 17 ಇಯರ್ಸ್ ಆದಮೇಲೆ ಗೆಲ್ತಾ ಇದ್ದಾರಲ್ಲ, ಸೊ ಅದು ಒಂಥರ ಸಂತೋಷ. ನಾನು ಫಸ್ಟಿಂದಾನೇ CSK ಫ್ಯಾನ್. ಆ್ಯಕ್ಚುಲಿ ಧೋನಿ ಅಂದರೆ ತುಂಬ ಇಷ್ಟ. ಧೋನಿಗೋಸ್ಕರ CSK ಫ್ಯಾನು. ಬಟ್ ಆದರೆ ಬ್ಯಾಂಗ್ಳೂರು ಇರೋದ್ರ ಕಾರಣ ನನಗೆ RCBನೇ ವಿನ್ ಮಾಡಬೇಕು ಅಷ್ಟೇ. ನನಗೆ RCB ಸಪೋರ್ಟ್. ಆ ಥರ ಹೇಳ್ಬಾರ್ದು, ಬೇಡ. ಹಂಗೆ ಹೇಳಿದ್ರೇ ಅವರು ಆಡಲ್ಲ. ಖಂಡಿತ ಈ ಸತಿ ಹೊಡಿತಾರೆ ಆ ಥರ ನಂಬಿಕೆ ಇದೆ. ಯಾಕೆ ಟೀಮ್ ಯಾವತ್ತೂ ಆ ಥರ ಇಲ್ಲ. ಈ ಸತಿ ಟೀಮ್ ತುಂಬ ಚೆನ್ನಾಗಿದೆ. ಸೊ ಮಿಡಲ್ ಆರ್ಡರ್ಸ್ ತುಂಬ ಚೆನ್ನಾಗಿದೆ. ಜೈ ಕರ್ನಾಟಕ, ಜೈ RCB. ಇಲ್ಲ, CSK ಫಾರ್ಮ್ ಮಾಡಿಲ್ಲ, ಸೊ ಚೆನ್ನಾಗಿ ಆಡಿಲ್ಲ. ನೆಕ್ಸ್ಟ್ ಟೈಮ್ ಸಂಡೇ ಚೆನ್ನಾಗಿ ಆಡ್ತಾರಂತ ನಂಬಿಕೆ ಇದೆ. ಬೌಲಿಂಗ್ ಚೆನ್ನಾಗಿತ್ತು, ನೋ ಪ್ರಾಬ್ಲಮ್. ಸೊ ಕಂಪೇರ್ಡ್ ಟು ಲಾಸ್ಟ್ ಸೀಸನ್, ಸೊ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇದೆ. ಸೊ ವಿ ಆರ್ ಹೋಪಿಂಗ್ ದಟ್ ದಿಸ್ ಟೈಮ್ ಇಟ್ ವಿಲ್ ಬಿ ಎ ಮೋರ್ ಬೆಟರ್ ಪರ್ಫಾರ್ಮೆನ್ಸ್ ಅಂತ. ಯಾವ ಟೀಮ್ ಫ್ಯಾನ್ ನೀವು? Now RCB obviously. Yes. Because every time what we are thinking is like RCB, they will like let us